ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ನಮ್ಮ ವಾಹಿನಿಯ ನಿರಂತರ ವಿಡಿಯೋಗಳನ್ನು ವೀಕ್ಷಿಸುತ್ತಿರುವ ನಿಮ್ಮೂರು ಯಾವುದು? ಮತ್ತ್ಯಾಕೆ ತಡ? ಕಮೆಂಟ್ ಬಾಕ್ಸ್ ಖಾಲಿದೆ. ಆದಷ್ಟು ಬೇಗ ನಿಮ್ಮೂರಿನ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಒಂದು ಗ್ರಾಮದಲ್ಲಿ ಗುರುಗಳ ಆಶ್ರಮವಿತ್ತು. ಒಂದಷ್ಟು ಶಿಷ್ಯರು ಜ್ಞಾನಾರ್ಜನೆ ಮಾಡುತ್ತಿದ್ರು. ಗುರುಗಳು ಆಗಾಗ ಬೇರೆ ಬೇರೆ ಗ್ರಾಮಗಳಿಗೆ ಸಂಚಾರ ಹೋಗುತ್ತಿದ್ರು. ಹೋಗುವ ಕಡೆಗೆಲ್ಲ ಒಬ್ಬೊಬ್ಬ ಶಿಷ್ಯರನ್ನ ಕರೆದುಕೊಂಡು ಹೋಗ್ತಿದ್ರು. ಉಳಿದ ಮಕ್ಕಳು ಅವರು ಹಿಂತಿರುವವರೆಗೂ ಆಶ್ರಮದ ಜವಾಬ್ದಾರಿಯನ್ನ ನಿರ್ವಹಿಸುತ್ತಿದ್ದರು. ಈ ರೀತಿ ಗುರುಗಳು ಜ್ಞಾನಾರ್ಜನೆ ಜೊತೆಗೆ ಹೊರಗಿನ ಪ್ರಪಂಚದ ಜ್ಞಾನವನ್ನ ತಿಳಿಸುತ್ತಾ ಮಕ್ಕಳ ಆಸಕ್ತಿ ಹಾಗೂ ಬುದ್ಧಿಶಕ್ತಿಯನ್ನ ಬೆಳೆಸುತ್ತಿದ್ದರು. ಹೀಗೆ ಒಮ್ಮೆ ಗುರುಗಳು ಸಂಚಾರ ಹೊರಟಾಗ ಒಬ್ಬ ಶಿಷ್ಯನನ್ನ ಕರೆದುಕೊಂಡು ಹೊರಟರು. ಅರಣ್ಯ ಮಾರ್ಗದಲ್ಲಿ ಹೋಗುತ್ತಾ ಹೋಗುತ್ತಾ ಕತ್ತಲಾಯಿತು. ಹತ್ತಿರದಲ್ಲಿ ಒಂದು ಹಳ್ಳಿ ಇತ್ತು. ಶಿಷ್ಯ ಹೇಳಿದ, ಗುರುಗಳೇ, ಈ ಹೊತ್ತು ಇಲ್ಲೇ ತಂಗಿದ್ದು ನಾಳೆ ಹೋಗೋಣ. ಯಾಕಂದ್ರೆ ಮುಂದೆ ಸಿಗೋದು ಕಾಡು. ಕಾಡಿನಲ್ಲಿ ಕ್ರೂರ ಮೃಗಗಳಿರ್ತವೆ. ಆದುದರಿಂದ ಯಾರದಾದ್ರೂ ಮನೆಯಲ್ಲಿ ಆಶ್ರಯ ಪಡೆಯೋಣ ಎಂದನು. ಗುರುಗಳು, ಹೌದು, ನೀನ್ ಹೇಳಿ ಸರಿ. ಅಮಾವಾಸ್ಯೆ ಕತ್ತಲು ಹೆಚ್ಚು ಎಂದು ಒಪ್ಪಿ ಒಂದು ಮನೆಯ ಮುಂದೆ ಬಂದ್ರು. ಮುಂದಿನ ಬಾಗಿಲು ಬಡಿದ್ರು. ಒಳಗಿದ್ದ ವ್ಯಕ್ತಿ ಒಂದು ಬಾಗಿಲು ತೆಗೆದ. ಗುರುಗಳು ಆತನಿಗೆ, ನೋಡಪ್ಪ, ನಾವು ಹೀಗೆ ಸಂಚಾರ ಮಾಡುವವರು. ಕತ್ತಲಾಯಿತು. ಈ ದಿನ ವಿಪರೀತ ಕತ್ತಲು. ಈ ಒಂದು ದಿನ ರಾತ್ರಿ ನಿಮ್ಮ ಮನೆಯಲ್ಲಿ ವಿಶ್ರಾಂತಿ ಪಡೆದು ಬೆಳಗ್ಗೆ ಹೊರಡ್ತೇವೆ ಎಂದರು. ಆತ ಸಂತೋಷದಿಂದ ಒಳ ಕರೆದನು. ಒಳಗೆ ಬಂದ ಗುರುಗಳು ಅವನ ಮನೆಯ ಸುತ್ತ ವೀಕ್ಷಿಸಿದ್ರು. ಆತ ಬಹಳ ಬಡವ ಎಂಬುದು ಅವರಿಗೆ ತಿಳಿಯಿತು. ಗುರುಗಳು ಆ ವ್ಯಕ್ತಿಯನ್ನು ಜೀವನ ನಡೆಸೋಕೆ ಏನ್ ಮಾಡ್ಕೊಂಡಿರುವೆ ಎಂದು ಕೇಳಿದರು. ಆತ ಹೇಳಿದ, ಸಾಧುಗಳೇ, ನನ್ನ ಬಳಿ ಒಂದು ಎತ್ತು ಇದೆ. ಅದನ್ನು ಊರವರಿಗೆ ಹೊಲ ಉಳಲು ಬಾಡಿಗೆ ಕೊಡ್ತೇನೆ. ಬಂದ ಬಾಡಿಗೆ ಹಣದಿಂದ ಜೀವನೋಪಾಯ ಮಾಡ್ತೇನೆ ಎಂದರು. ಇದನ್ನು ಕೇಳಿದ ಗುರುಗಳು, ಬೇರೆ ಇನ್ನೇನು ಮಾಡಲು ಸಾಧ್ಯವಿಲ್ಲವೇ ಎಂದರು. ಅದಕ್ಕಾತ, ಗುರುಗಳೇ, ನನ್ನ ಬಳಿ ಸಾಕಷ್ಟು ನನ್ನದೇ ಆದ ಜಮೀನು ಇದೆ ಎಂದನು. ಅಷ್ಟು ಜಮೀನು ಇದೆ ಎಂದು ಹೇಳ್ತಿರುವೆ. ಹೀಗಿರುವಾಗ ಒಂದು ಎತ್ತಿನಿಂದ ಬರುವ ಬಾಡಿಗೆ ಹಣದಿಂದ ಕಷ್ಟದ ಜೀವನ ನಡೆಸುತ್ತಾ ಯಾಕೆ ಕಷ್ಟಪಡುತ್ತಿರುವೆ? ವ್ಯವಸಾಯ ಮಾಡ್ಬೋದಲ್ಲ ಎಂದು ಗುರುಗಳು ಹೇಳಿದಾಗ ಆತ ಹೇಳಿದ, ಗುರುಗಳೇ, ಜಮೀನಿದೆ, ಆದರೆ ಅಷ್ಟೊಂದು ಜಮೀನಿರುವ ಭೂಮಿ ಯಾವುದಕ್ಕೂ ಪ್ರಯೋಜನ ಇಲ್ಲ. ಅದು ಬಂಜರು ಭೂಮಿ. ಅಲ್ಲಿ ಎಷ್ಟೇ ಕಷ್ಟಪಟ್ಟು ಬೆಳೆದ್ರೂ ಬೆಳೆ ಬರುವುದಿಲ್ಲ ಎಂದು ಊರವರು ಹೇಳಿದ್ದಾರೆ. ಹಾಗಾಗಿ ನಾನದನ್ನ ಉತ್ತು ಬಿತ್ತಿ ಬೆಳೆ ಬೆಳೆಯಲು ಹೋಗಿಲ್ಲ ಎಂದನು. ಗುರುಗಳು ಯೋಚಿಸಿ ಸುಮ್ಮನಾದರು. ರಾತ್ರಿ ಬಡವ ಕೊಟ್ಟ ಹಣ್ಣು ತಿಂದು ನೀರು ಕುಡಿದು ಮಲಗಿದ್ರು. ಮಧ್ಯರಾತ್ರಿ ಗುರುಗಳೆದ್ದು ಶಿಷ್ಯನನ್ನ ಎಬ್ಬಿಸಿ, ಗಲಾಟೆ ಮಾಡಬೇಡ, ನೋಡು, ಆ ಕೊಟ್ಟಿಗೆಯಲ್ಲಿ ಕಟ್ಟಿರುವ ಎತ್ತನ್ನ ಹಗ್ಗ ಬಿಚ್ಚಿಕೊಂಡು ಬಾ, ನಮ್ಮ ಹಳ್ಳಿಗೆ ಹೊಡೆದುಕೊಂಡು ಹೋಗೋಣ ಎಂದರು. ಶಿಷ್ಯ ಆಶ್ಚರ್ಯದಿಂದ, ಇದೇನು ಗುರುಗಳೇ, ಪಾಪ, ಆ ಬಡವನ ಜೀವನೋಪಾಯಕ್ಕಿರುವ ಆ ಎತ್ತನ್ನ ನಾವು ಕರೆದುಕೊಂಡು ಹೋದರೆ ಅವನ ಮುಂದಿನ ಜೀವನದ ಗತಿಯೇನು ಎಂದು ಕೇಳಿದನು. ಆದರೆ ನೆಮ್ಮದಿಯಿಂದ ಗುರುಗಳು ಶಿಷ್ಯನಿಗೆ ಏನು ಹೇಳದೆ ಮುಗುಳ್ನಗುತ್ತಾ ಹಾಗೆ ಮುಂದೆ ನಡೆದ್ರು. ಕೆಲವು ವರ್ಷಗಳೇ ಕಳೆಯಿತು. ಗುರುಗಳೊಂದಿಗೆ ಬಂದಿದ್ದ ಶಿಷ್ಯ ಈಗ ಬೆಳೆದು ದೊಡ್ಡವನಾಗಿ ಅವನು ಗುರುವಾಗಿದ್ದಾನೆ. ಆತನು ಒಂದು ದಿನ ಸಂಚಾರ ಮಾಡುತ್ತಾ ಒಂದು ಹಳ್ಳಿಗೆ ಬಂದನು. ಆ ಹಳ್ಳಿ ಅವನು ಚಿಕ್ಕಂದಿನಲ್ಲಿ ತಾನು ಗುರುಗಳ ಜೊತೆ ಬಂದು ಆ ರಾತ್ರಿ ಹಳ್ಳಿಯ ಬಡವನ ಮನೆಯಲ್ಲಿ ಉಳಿದಿದ್ದು ನೆನಪಾಯಿತು. ಆ ಬಡವನ ಮನೆ ಹೇಗಿದೆ, ಅವನು ಹೇಗಿದ್ದಾನೆ ನೋಡ್ಬೇಕೆಂದು ಅಲ್ಲಿಗೆ ಬಂದನು. ಗುಡಿಸಲಲ್ಲಿದ್ದ ಜಾಗದಲ್ಲಿ ಅರಮನೆಯಂತ ಬಂಗಲೆಯಾಗಿದೆ. ಮನೆ ಮುಂದೆ ಮೋಟಾರ್ ಕಾರು, ಎತ್ತಿನ ಗಾಡಿ, ಆಳು ಕಾಳು ಎಲ್ಲಾ ಇದ್ದಾರೆ. ಮನೆ ಮುಂದಿದ್ದ ಜಮೀನು ನಳನಳಿಸುತ್ತಾ ಹಚ್ಚ ಹಸಿರಿನಿಂದ ತುಂಬಿತ್ತು. ಗಿಡ ಬಳ್ಳಿಗಳಲ್ಲಿ ಹೂವು ಹಣ್ಣುಗಳು ತುಂಬಿ ತುಳುಕುತ್ತಿತ್ತು. ಆ ತರುಣ ಗುರು ಬೆರಗಾಗಿ ನೋಡುತ್ತಿದ್ದಾಗ ಒಳಗಿನಿಂದ ಒಬ್ಬ ಶ್ರೀಮಂತ ವ್ಯಕ್ತಿ ಬಂದನು. ಅವನ ರೇಷ್ಮೆ ಜುಬ್ಬ, ಪೈಜಾಮ, ಕುತ್ತಿಗೆಯಲ್ಲಿ ಬಂಗಾರದ ದಪ್ಪಸರ, ಕೈ ಬೆರಳುಗಳಲ್ಲಿ ವಜ್ರದುಂಗುರ. ಅವನನ್ನ ನೋಡುತ್ತಿದ್ದ ಹಾಗೆ ಹುಡುಗನಿಗೆ ತಿಳಿಯಿತು, ಹಿಂದೆ ನಾನು ನೋಡಿದ ಬಡ ವ್ಯಕ್ತಿ ಇವನೇ ಆಗಿದ್ದಾನೆ ಅಂದ್ಕೊಂಡನು. ಶ್ರೀಮಂತ ಹತ್ತಿರ ಬಂದ ಕೂಡಲೇ, ನಿಮಗೆ ನನ್ನ ಗುರುತು ಸಿಕ್ಕಿತೆ. ಕೆಲವು ವರ್ಷಗಳ ಹಿಂದೆ ನಾನು ನಮ್ಮ ಗುರುಗಳ ಜೊತೆ ಇಲ್ಲಿಗೆ ಬಂದು ಒಂದು ರಾತ್ರಿ ನಿಮ್ಮ ಗುಡಿಸಲಲ್ಲಿ ಆಶ್ರಯ ಪಡೆದಿದ್ದೇವೆ ಎಂದನು. ಇದನ್ನು ಕೇಳಿದ ಕೂಡಲೇ ಶ್ರೀಮಂತ ವ್ಯಕ್ತಿಗೆ ಆ ಶಿಷ್ಯನ ಗುರುತು ಸಿಕ್ಕಿತು. ಹೌದು, ನೀವು ಆ ರಾತ್ರಿ ನನಗೆ ಹೇಳದೆ ಎಲ್ಲಿಗೆ ಹೋದ್ರಿ? ಆ ದಿನವೇ ನನ್ನ ಎತ್ತು ಕಳೆದು ಹೋಯ್ತು ನೋಡಿ. ನನಗೆ ಮುಂದೆ ಜೀವನೋಪಾಯಕ್ಕೆ ಯಾವ ದಾರಿಯೂ ಇಲ್ಲದೆ ನನ್ನ ಜಮೀನಿನಲ್ಲೇ ಸಾಕಷ್ಟು ಕಷ್ಟಪಟ್ಟು ಶ್ರಮವಹಿಸಿ ದುಡಿದೆ. ಮೊದಮೊದಲು ಸ್ವಲ್ಪ ಬೆಳೆ ಬಂದರೂ ಕ್ರಮೇಣ ಚೆನ್ನಾಗಿ ಬೆಳೆ ಬಂದು ಲಾಭ ಗಳಿಸತೊಡಗಿದೆ. ಈಗ ಸುತ್ತ 4 ಹಳ್ಳಿಗೂ ನಾನೇ ಶ್ರೀಮಂತ ವ್ಯಕ್ತಿಯಾಗಿದ್ದೇನೆ ಎಂದನು. ಹಿಂದೆ ಗುರುಗಳು ಬಡವನಿಗೆ ತಿಳಿಯದಂತೆ ಅವನ ಜೀವನಾಧಾರವಾಗಿದ್ದ ಆ ಒಂದು ಎತ್ತನ್ನು ರಾತ್ರೋರಾತ್ರಿ ಯಾಕೆ ಹೊಡೆದುಕೊಂಡು ಹೋದರು ಎಂಬ ಗುರುಗಳ ದೂರದೃಷ್ಟಿಯ ಆಲೋಚನೆ ಏನಾಗಿತ್ತು ಎಂಬುದು ಶಿಷ್ಯನಿಗೆ ಈಗ ಅರ್ಥವಾಯಿತು. ಇದರ ಅರ್ಥ, ಪ್ರತಿಯೊಬ್ಬ ವ್ಯಕ್ತಿಯ ಯಶಸ್ಸಿನಲ್ಲಿ ಪರಿಶ್ರಮ ಇದ್ದೇ ಇರ್ತದೆ. ಆಸಕ್ತಿಯಿಂದ ಮಾಡಿದ ಎಲ್ಲ ಕೆಲಸದಲ್ಲೂ ಯಶಸ್ಸು ಸಾಧಿಸಬಹುದು. ಪ್ರತಿಯೊಬ್ಬನಿಗೂ ಅವನದೇ ಆದ ಬುದ್ಧಿಶಕ್ತಿ ಇದೆ, ದೇಹ ಬಲ ಇದೆ, ಪ್ರತಿಭೆ ಇದ್ದೇ ಇರ್ತದೆ. ಮುಖ್ಯವಾಗಿ ನಾನ್ ಮಾಡ್ತೇನೆ ಎಂಬ ಬಲವಾದ ಆತ್ಮವಿಶ್ವಾಸದಿಂದ ಮುನ್ನುಗ್ಗಿ ಆರಂಭದ ಸಣ್ಣ ಸೋಲನ್ನು ಲೆಕ್ಕಿಸದೆ ಅವರಿವರ ಮಾತುಗಳಿಗೆ ಕಿವಿ ಕೊಡದೆ ಶ್ರಮವಹಿಸಿ ದುಡಿದ್ರೆ ದಾರಿ ಕಾಣ್ತದೆ.
ಮುಂದೆ ಜೀವನದಲ್ಲಿ ಯಶಸ್ಸು ಸಿಗ್ತದೆ, ವಿಸ್ತಾರವಾಗುತ್ತಾ ಹೋಗ್ತದೆ ಎನ್ನುವುದಕ್ಕೆ ಈ ಗುರು ಶಿಷ್ಯರ ಕತೆ ಅದ್ಭುತವಾದ ನೀತಿ ಪಾಠವಾಗಿದೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ AK ಶೆಟ್ಟಿ ನಡೂರು. ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.